ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶಿಕ್ಷೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿರುವ ವಿಕಲಾಂಗ ಸಂಘಟಕರು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಸಂದಿವೆ. ಈ ಭಾಗವಾಗಿ ದಿನಾಂಕ 20ರಂದು ಹೊಸಪೇಟೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶವನ್ನ ಕೈಗೊಳ್ಳಲಾಗಿದೆ. 4 ಲಕ್ಷ ಜನರು ಸೇರುವ ನಿರೀಕ್ಷೆ ಇದ್ದು 1,03,000 ಜನರಿಗೆ ಹಕ್ಕುಪತ್ರ ನೀಡಲಾಗುವುದೆಂದು ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವತ್ತು 20ನೇ ತಾರೀಕಿಗೆ ನಡೀತಕ್ಕಂಥ ಸಾಧನಾ ಸಮಾವೇಶ ಪಕ್ಷದ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ಇವತ್ತು ಸಮರ್ಪಣಾ ಸಂಕಲ್ಪ ಸಮಾವೇಶ, ಇದಕ್ಕೆ 2 ಹೆಸರು ಆಗಿದೆ, ಒಂದಕ್ಕೊಂದು ಟ್ಯಾಗ್ ಆಗಿದೆ. ನಾವು ಪಕ್ಷದ ಪರವಾಗಿ ಸಾಧನಾ ಸಮಾವೇಶ ಅಂತ ಅಂದ್ಕೊಂಡಿದ್ವಿ. ಅದಾಗಿದ ಮೇಲೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಇದು ಸಮರ್ಪಣೆ ಈ ಪದ ಯಾಕೆ ಬಂತು ಅಂತ ಹೇಳಿದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಂಬಾಣಿ ತಾಂಡುಗಳು ಮತ್ತು ಗೊಲ್ಲ ಸಮಾಜದವರು ವಾಸ ಮಾಡ್ತಕ್ಕಂಥ ಗೊಲ್ಲಹಟ್ಟಿಗಳು, ಅವ್ರಿಗಿವತ್ತು 70 ವರ್ಷ ಸ್ವತಂತ್ರ ಬಂದಾದರೂ ಕೂಡ ತಮ್ಮದೇ ಆದಂಥ ಒಂದು ಕಾಗದ ಅವ್ರ ಹತ್ರ ಇದ್ದಿಲ್ಲ. ನನ್ನ ಆಸ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಏನೂ ಇದ್ದಿಲ್ಲ. ಇವತ್ತಾದರೂ ಕೂಡ ಅವರು ಈ ದೇಶದ ಪ್ರಜೆಗಳಾಗಿ ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ನಮ್ಮ ಘನ ಸರ್ಕಾರ ಅವರಿಗೂ ಕೂಡ ಸರ್ಕಾರದ ಒಂದು ಪತ್ರ ಅವ್ರ ಹತ್ರ ಇರಬೇಕು. ನಾನು ಈ ದೇಶದ ನಾಗರಿಕ, ನನ್ನದೇ ಆದ ಆಸ್ತಿ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ, ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾಳೆ 20ನೇ ತಾರೀಕಿಗೆ ಸುಮಾರು 1 ಲಕ್ಷ ಬೆನಿಫಿಷರೀಸ್ಗೆ ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಪಕ್ಷದ ಕಾರ್ಯಕ್ರಮ ಕೂಡ ನಾವೇನು ನಮ್ಮ 2 ವರ್ಷ ನಾಳೆ 20ನೇ ತಾರೀಕಿಗೆ ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ನಾವು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಉತ್ತಮವಾದ ಸರ್ಕಾರವನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಅದಕ್ಕಾಗಿ ಈ ಸಾಧನಾ ಸಮಾವೇಶವನ್ನು ಪಕ್ಷದ ಪರವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಗೆ ಈ ಒಂದು ಸುಸಂದರ್ಭ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಒಂದು ಸಮಾವೇಶ ನಮ್ಮ ವಿಜಯನಗರಕ್ಕೆ ಸಿಕ್ಕಿರೋದೇ ಒಂದು ಸೌಭಾಗ್ಯ. ಮತ್ತು ಅದರ ಜವಾಬ್ದಾರಿಯನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ರೆವಿನ್ಯೂ ಮಿನಿಸ್ಟರ್ ಆದಂಥ ನಮ್ಮ ಕೃಷ್ಣ ಬೈರೇಗೌಡರಿಗೆ ಕೂಡ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ HR ಗೌಯಪ್ಪನವರು ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಡೀ ನಮ್ಮ ಕ್ಯಾಬಿನೆಟ್ 20ನೇ ತಾರೀಕಿಗೆ ಇಲ್ಲಿ ಹಾಜರು ಇರ್ತದೆ. ಸುಮಾರು 4 ಲಕ್ಷ ಜನನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. 3 ಲಕ್ಷ ಜನ ಬೆನಿಫಿಷರೀಸು, ಅದರ ಜೊತೆಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರೆಲ್ಲರೂ ಸೇರಿ. ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ನಮ್ಮಲ್ಲಿ ಏನೇ ವ್ಯತ್ಯಾಸಗಳಿದ್ರು ಕೂಡ ಪಕ್ಷದ ಕೆಲಸ ಅಂದಾಗ ನಾವು ಎಲ್ಲದನ್ನು ಬದಿಗಿಟ್ಬಿಡ್ತೀವಿ. ಭಾಳ ಜನ ಹೇಳ್ತಾರೆ ಇದು ಹಂಗಾಗ್ತದೆ ಹಿಂಗಾಗ್ತದೆ, ಏನೂ ಆಗೋದಲ್ಲ. ನಾವೇನಂದ್ರೆ ಕಾಂಗ್ರೆಸ್ನವ್ರು ಹೆಂಗಂದ್ರೆ ನಾವು ಉಗ್ಗಿ ಇದ್ದಂಗೆ, ತಟ್ಟೆಯಲ್ಲಿ ಉಗ್ಗಿ ಆಗಿಬಿಟ್ರೆ ಹೆಂಗೆ ಸೇರ್ಕೊಂತದೆ ಹಂಗೆ ನಾವು ಸೇರ್ಕೊಳ್ಳೋದು. ಭಾಳ ಜನ ಏನೇನು ಹೇಳ್ತಾರೆ, ಅದು ಯಾವುದೂ ಏನೋ ಸಂಬಂಧ ಇಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದಕ್ಕೆ ಮುಖ್ಯವಾಗಿ ಜನತಂತ್ರ ವ್ಯವಸ್ಥೆಯ 4ನೇ ಸ್ತಂಭ ನಮ್ಮ ಮಾಧ್ಯಮ. ನಿಮ್ಮ ಸಹಕಾರ ಕೊಡೋದಕ್ಕೋಸ್ಕರ ಈ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಜೊತೆಗೆ ಇದೇ ತಿಂಗಳು 20ನೇ ತಾರೀಕಿಗೆ ಸಾಧನಾ ಸಮಾವೇಶ ಮಾಡಬೇಕು ವಿಜಯನಗರ ಜಿಲ್ಲೆಯಲ್ಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ನನ್ನ ಮತ್ತು ಗೋಯಪ್ಪ ಸರ್ನ ಅಧ್ಯಕ್ಷರಾದಂಥ ಸಿರಾಜ್ ಶೇಖ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸೌಭಾಗ್ಯ, ಸಿರಾಜ್ ಶೇಖ್ ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರದು ಸೌಭಾಗ್ಯ. ಅಂದರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜಯನಗರ ಜಿಲ್ಲೆ ಅಂದರೆ ಏನೋ ಒಂಥರ ಅಟ್ಯಾಚ್ಮೆಂಟ್. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಇಲ್ಲೇ ಆಗಬೇಕಂದು ನಾನು ತಮಗೆಲ್ಲ ಗೊತ್ತಿದ್ದಂಗೆ 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನನ್ನ ಅನಿಸಿಕೆ ನಾವು ಏನು ನಿರೀಕ್ಷೆ ಇಟ್ಟಿದ್ದೀವಿ, ಜನ ವಾಲಂಟ್ರಿ, ನಾನು ನಿರೀಕ್ಷೆ ಇಟ್ಟಿಲ್ಲ. ಜನ ಈ ಮಟ್ಟಿಗೆ ಜನ ಬರ್ತಾರಂತ ಎಲ್ಲ ತಾಲೂಕಿಂದ ಎಲ್ಲ ಇದರಿಂದ
ಫೋನ್ ಮೇಲೆ ಫೋನ್ಗಳು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅಂತೂ ನನ್ನ ಸಾಧನಾ ಸಮಾವೇಶ ಏನು ಈ ತಿಂಗಳು 20ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ. ಕನಿಷ್ಠ ನಾನು ಹೇಳ್ತಾ ಇಲ್ವಾ 4 ಲಕ್ಷ ಜನ ಮೇಲೆ ಬರೋದು ನಿರೀಕ್ಷೆ ಇದೆ. ಏನಕ್ಕೆಂದರೆ ಬೆನಿಫಿಷರಿ ಹಕ್ಕುಪತ್ರ ಕೊಡೋದು 1,03,000 ಜನಕ್ಕೆ ಹಕ್ಕುಪತ್ರ ಕೊಡ್ತಾಯಿದ್ದೀವಿ. ಅದರದಂತೆ ಎಲ್ಲ ಕಾರ್ಯಕರ್ತರು ಬಂದು ಈ ಸಮಾವೇಶ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಯಲ್ಲಿ 2 ಲಕ್ಷ ಜನದ ಊಟದ ವ್ಯವಸ್ಥೆ ನಾವು ಮಾಡಿದ್ವಿ. ಅದ್ರ ಜೊತೆಯಲ್ಲಿ 2 ಲಕ್ಷ ಮಜ್ಜಿಗೆ ಪ್ಯಾಕೆಟ್, 5 ಲಕ್ಷ ನೀರು ಪ್ಯಾಕೆಟ್ಗಳು ವ್ಯವಸ್ಥೆ ಮಾಡಿದ್ವಿ. ಈಗ ಜನಗಳು ಬರೋದು ಡಿಮ್ಯಾಂಡ್ ನೋಡಿಕೊಂಡ್ರೆ ನಾವೇನು ಮಾಡಿದ್ವಿ, ನಾನು ರವಿ ಅವ್ರು ಕೂತ್ಕೊಂಡು ಇನ್ನೂ 2 ಲಕ್ಷ ಊಟ ಜಾಸ್ತಿ ಮಾಡಿದ್ವಿ. ಆಚೆಗೆ 1.5 ಲಕ್ಷ ಜನಕ್ಕೆ ಊಟ ಜಾಸ್ತಿ, ಒಂದು 50,000 ಪ್ಯಾಕೆಟ್ ಮಾಡ್ತೀವಿ ಎಮರ್ಜೆನ್ಸಿಗಂತ ಒಂದು ಪಲಾವ್ನ ಮೊಸರನ್ನ ಮಾಡಿ ಒಂದು ಸಪ್ರೇಟ್ ಒಂದು ಪ್ಯಾಕೆಟ್ಟು 50,000 ಮಾಡಬೇಕಂತ ಅದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಸ್ಗಳು ಟೋಟಲ್ ಇದುವರೆಗೂ ನನ್ನ ಅನಿಸಿಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಕ್ಕುಪತ್ರ ಕೊಡದೆ 3,700 ಬಸ್ ಆಗಿದೆ. ಈಗ ನಾನು ಮಾಡಿರೋದು 2,000 ಮೇಲೆ ನಾನು ಬಸ್ ಮಾಡಿದ್ದೀನಿ. ಈಗ ಡಿಮ್ಯಾಂಡ್ ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತಾವ್ರೆ, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಎಲ್ಲ ಮಂತ್ರಿಗಳು. ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಬೇರೆ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ಸರೌಂಡಿಂಗಲ್ಲಿ 1,200 ಎಕರೆದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಟೋಟಲ್. ಬರೀ 200 ಎಕರೆದಲ್ಲಿ ಸಿಟಿ ಇಲ್ಲ, ಅಲ್ಲೇ ಸರೌಂಡಿಂಗಲ್ಲಿ. ಈಗ ಆನಂದ್ ಸಿಂಗ್ ಒಂದು ಜಾಗ ಆಯಿತು, ಅದು ತೊಗೊಂಡಿದ್ದೀವಿ. ಯಾವುದೋ ಒಂದು ಸ್ಕೂಲ್ ತೊಗೊಂಡಿದ್ದೀವಿ. ಆಮೇಲೆ ಯಾವುದೋ ಮುನೀರ್ ಮೋಟರ್ಸ್ ಅಂತ ಇದೆ, ಒಂದು 18 ಎಕರೆ ಅದು ತೊಗೊಂಡಿದ್ದೀವಿ. ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಡಿಸ್ಟಿಕ್ ವಾರು ತಾಲೂಕು ವಾರು ಮಾಡಿಬಿಟ್ಟಿದ್ದೀವಿ. ಇಂಥ ಕಡೆ ಈ ತಾಲೂಕು ವಾರು ವೆಹಿಕಲ್ ಅಂತ ಅನೌನ್ಸ್ ಮಾಡ್ತಾಯಿದ್ದೀವಿ. ಇವತ್ತೇ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಹೋಗಿ ಪಾರ್ಕಿಂಗಲ್ಲಿ ನಿಂತ್ಕೊಳ್ತದೆ. 9 ಗಂಟೆಯಿಂದನೇ ಊಟ ಶುರು ಮಾಡೋಕೆ ಹೇಳಿದ್ದೀವಿ. 11:30ವರೆಗೆ ರಾಹುಲ್ ಗಾಂಧಿನೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ. ಆ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಸ್ ಎಲ್ಲ ಅವರೆಲ್ಲ 5-5 ನಿಮಿಷ ಮಾತಾಡ್ಕೊಳ್ತಾ ಇರ್ತಾರೆ. 11 ಗಂಟೆಗೆ ಒಂದು 2 ಗಂಟೆ ಕಾರ್ಯಕ್ರಮ ಮುಗಿಸ್ಬೇಕಂದ್ರೆ ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ 3 ಗಂಟೆ ಮೇಲೆ ಮಳೆ ಬರೋದು ಚಾನ್ಸಸ್ ಇದೆ. ಹಾಗಾಗಿ 3 ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕಂತ ಇದ್ದೀವಿ. ಅದ್ರ ಜೊತೆಯಲ್ಲಿ ಇಂದಿರಾ ಗಾಂಧಿಯವರು ಪ್ರತಿಮೆಯನ್ನು ಸ್ಟ್ಯಾಚ್ಯೂವನ್ನು ನಾವು ಆ ಕಾರ್ಯಕ್ರಮವನ್ನು ಅವತ್ತೇ ರಾಹುಲ್ ಗಾಂಧಿ ಸಾಹೇಬರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಕೈಯಿಂದ ಉದ್ಘಾಟನೆ ಮಾಡಬೇಕಂತ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಇಂದಿರಾ ಗಾಂಧಿಯವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಗೊತ್ತಿರೋದೇ ವಿಚಾರ, ನಾವೇನು ಹೇಳೋಂಗಿಲ್ಲ. ಕರೆಕ್ಟಾ? ಇಂದಿರಾ ಗಾಂಧಿ ಇಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಮಾತಾಡಿ. ಅದೇನಾಗಿದ್ದು ಇಂದಿರಾ ಗಾಂಧಿ ಕಟ್ಟೆ ಅಂತಲೇ ಹೆಸರು ಇಟ್ಟಿದ್ದು. ಅದು ಹೆಂಗಿತ್ತು ಅಂತ ತಮಗೆಲ್ಲ ಗೊತ್ತೇ ಇದೆ. ಅದೇ ಇಂದಿರಾ ಗಾಂಧಿ ಕಟ್ಟೆ ಹೆಂಗಿತ್ತು, ಅದಕ್ಕೆ ಇಂಥ ಅವಕಾಶದಲ್ಲಿ ಅದು ಇದು ಮಾಡುವ ಒಂದು ಸ್ಟ್ಯಾಚ್ಯೂ ಇಟ್ಟು ಒಂದು ಇನಾಗ್ರೇಷನ್ ಮಾಡುವಂಥ ಆ ಕಾರ್ಯಕ್ರಮವನ್ನು ಅವತ್ತೇ ಹಮ್ಮಿಕೊಂಡಿದ್ದೀವಿ. ಹೊಸಪೇಟೆ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ದಿನಾಂಕ 20ರಂದು ನಗರಕ್ಕೆ ಆಗಮಿಸಲಿರುವ ಸಿಎಂ ಸಿದ್ದರಾಮಯ್ಯನವರು ಅಂದಿನ ದಿನದಂದೇ ಸ್ಥಳವನ್ನ ಗುರುತಿಸಿ ಘೋಷಣೆ ಮಾಡಲಿದ್ದಾರೆಂದು ಶಾಸಕ HR ಗವಿಯಪ್ಪನವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಬಹಳಷ್ಟು ಕೆಲಸಗಳು ಮಾಡೋದು ಇದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ. ಅವೆಲ್ಲ ಘೋಷಣೆ ಮಾಡ್ತಾರೆ ಅನ್ನೋದು ನಾವೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ. ಅದು ತಪ್ಪದೇ ನಮಗೆಲ್ಲ ನ್ಯಾಯ ಪಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಸಾಹೇಬ್ರನ್ನ. ಶುಗರ್ ಫ್ಯಾಕ್ಟ್ರಿ ಹಾಕೋದಂತ 100% ಸತ್ಯ ಇದೆ, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಹಾಗಾಗಿ ನಾವು ಎಲ್ಲದಕ್ಕಿಂತ ಮುಖ್ಯ ಜಿಲ್ಲಾ ಮಂತ್ರಿ ಅವ್ರ ಜೊತೆಗೆ ನಾನು ಬೆಳಗ್ಗೆಲ್ಲ ಮಾತಾಡಿದ್ದೀನಿ. ನಾವು ಜಿಲ್ಲಾ ಮಂತ್ರಿಯವರು ಮಾತಾಡಿಕೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ಅವತ್ತಿನ ದಿವಸ ಅವರೇನು ತೀರ್ಮಾನ ತಗೊತಾರೆ ನಾವು ಸ್ವಲ್ಪ ಕಾದು ನೋಡೋಣ ಅಂತ ಸ್ವಲ್ಪ. ಯಾಕಂದರೆ ಒಂದು ರೆವೆನ್ಯೂ ಲ್ಯಾಂಡ್ ಇದೆ, ಆ ರೆವೆನ್ಯೂ ಲ್ಯಾಂಡು ಸ್ವಲ್ಪ ಅದ್ರ ಮೇಲೆ ಸಾಹೇಬರು ತೀರ್ಮಾನ ತಗೊಳ್ಳೋದಿದೆ. ಅದು ಆಯ್ತಂದ್ರಿಗಿನ ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಆಯ್ತಂದ್ರಿಗೆ ಭಾಳ ಅನುಕೂಲ ಆಗುತ್ತೆ. ಅದು ನಾವು ನೋಡಿದ್ದು ಕಾಳಘಟ್ಟ ಜಾಗದಲ್ಲಿ. ಅದಾಯ್ತಂದ್ರಿಗಿನ ಭಾಳಷ್ಟು ಅನುಕೂಲ ಆಗುತ್ತೆ ರೈತರಿಗೆ. ಎದಕ್ಕಂದರೆ ಟ್ರಾನ್ಸ್ಪೋರ್ಟೇಷನ್ದೇ ಭಾಳಷ್ಟು ಉಳಿಯುತ್ತೆ. ಒಂದು 550 600 ರೂಪಾಯಿ ಏನು ಬಂಡಿ ಬಾಡಿಗೆನಿಂದನೇ ಭಾಳಷ್ಟು ಜನ ನಮ್ಮ ರೈತರು ಅದಕ್ಕೆ ಸಾಗಣೆ ಮಾಡಲಿಕ್ಕೆ ಏನು ಎತ್ತಿನ ಬಂಡಿಗಳು ಇಟ್ಕೊಂಡಿರ್ತಾರ, ಅವ್ರ ಜೀವನನೇ ಒಂದು ಏನಿಲ್ಲ ಅಂದ್ರೆ ಒಂದು 20 ಇಂದ 30 ಸಾವಿರ ಕುಟುಂಬಗಳಿಗೆ ಅದು ಸಾಕಾರ ಆಗುತ್ತೆ. ಎಲ್ಲ ಕಂಪ್ಲೀಟ್ ಒಂದು 21 ಸಾವಿರ ಎಕರೆಗೆಲ್ಲ ಅದು ಅನುಕೂಲ ಆಗುತ್ತೆ. ನನಗಂತೂ ವಿಶ್ವಾಸ ಇದೆ. ಅದು ನಾನು ಸಾಹೇಬರು
ಜಿಲ್ಲಾ ಮಂತ್ರಿಗಳು ಕೂತ್ಕೊಂಡು ಸಾಹೇಬರಿಗೆ ಕೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಮಾಡ್ತೀವಿ, ಸಾಹೇಬ್ರನ್ನ ಕರ್ಕೊಂಬಂದು ಅವು ಏನೇನು ಕಾರ್ಯಕ್ರಮಗಳಿದಾವೆ ಎಲ್ಲ ಮಾಡ್ತೀವಿ. ಶುಗರ್ ಫ್ಯಾಕ್ಟ್ರಿದು ಕೂಡ ಮಾಡ್ತೀವಿ ಸರ್. ಎದಕ್ಕಂದರೆ ಮೇನ್ ಇಂಪಾರ್ಟೆಂಟ್ ಇರೋದು ಜಾಗದ ಬಗ್ಗೆ ಫಸ್ಟ್ ಅದು ಫೈನಲೈಸ್ ಆಗಲಿ, ಆದಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು ಅದಕ್ಕೆ ತೀರ್ಮಾನ ತಗೊತೀವಿ. ನಮಗಿರೋದು ಏನಂದರೆ ಜಾಗದ್ದೇ ನಮಗೆ ಒಂದು ಇದೈತಿ, ಅದ್ರ ಬಗ್ಗೆನೇ. ಯಾಕಂದರೆ ನಮಗೆ ನಾನಾ ರೀತಿಯಿಂದ ಬೇರೆಯವರೆಲ್ಲರೂ ಎಲ್ಲನ ಆಗ್ಬೋದು, ಮರಬನಹಳ್ಳಿನಲ್ಲಿ ಆಗ್ಬೋದು, ಗಾದಿಗ್ನೂರಿನಲ್ಲಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು. ಬಟ್ ರೈತರಿಗೆ ಅನುಕೂಲ ಆಗೋ ಜಾಗ, ಅದ್ರ ಬಗ್ಗೆ ಚಿಂತೆ ಇದೆ. ಆಗಲಿ ಹಾಕೋದಕ್ಕೆ ಬರೋರು ಭಾಳ ಜನ ಬಂದಾರ, ಬೇರೆ ಬೇರೆ ಕಡೆ ಹಾಕ್ತೀವಂತಾರೆ. ಬಟ್ ಆ ಜಾಗದಲ್ಲಿ ಹಾಕಿದ್ರಿಗಿನ ರೈತರಿಗೆ ಒಂದು 500 ರೂಪಾಯಿ ಉಳಿಯುತ್ತೆ. ಒಂದು ಬಂಡಿ ಬಾಡಿಗೆನಿಂದ 1-1.5 ಲಕ್ಷ ಒಂದೊಂದು ಯಾರು ಸಾಗಣೆ ಮಾಡ್ತಾರ ಅಂಥ ಕುಟುಂಬಗಳಿಗೆ ಒಂದು 20,000 ಸಾವಿರ ಕುಟುಂಬಗಳಿಗೆ ಆಶ್ರಯ ಆಗುತ್ತೆ. ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆಗಲಿ, ಥಿಂಕ್ ಮಾಡ್ತಾ ಇರೋದು ಅದ್ರ ಬಗ್ಗೆನೇ ಆಗಲಿ. ಹಾಕೋದ್ನಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ, ಯಾರನ್ನ ಹಾಕಲಿ. ಅದು ಇಲ್ಲ, ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ. ಅದೆಲ್ಲ ಸ್ವಲ್ಪ ಸಾಹೇಬರು ಈ ಸಾರಿ ಇವಾಗ ಈ ಸಮಾವೇಶದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿಗೆ ಅವರು ಘೋಷಣೆ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ. ಅಷ್ಟೊತ್ತು ಅಮೌಂಟ್ ಸ್ಯಾಂಕ್ಷನ್ ಆಗಿ ನಮ್ಮದೆಲ್ಲ ಬೇಡಿಕೆ ಇದೆ ಅಲ್ಲ, ಅದೊಂದು 40 ಕೋಟಿ ಬಂದುಬಿಟ್ರೆ ಆಸ್ಪತ್ರೆನೇ ಸ್ಟಾರ್ಟ್ ಆಗುತ್ತೆ. ನಾವು ಕೇಳೋದು 40 ಕೋಟಿ ಕೊಟ್ಬಿಟ್ರೆಗೇನೋ ಸ್ಟಾರ್ಟ್, ನಮಗೆ ಹಾಸ್ಪಿಟ್ಲೇ ಸ್ಟಾರ್ಟ್ ಆಗುತ್ತೆ, ಕಮೆನ್ಸ್ ಆಗೋಗುತ್ತೆ. ಅದಕ್ಕಂದರೆ ಅದಕ್ಕೆ ಸಿಬ್ಬಂದಿಗಳು ಬೇಕಾಗುತ್ತೆ. ಸಿಬ್ಬಂದಿದು ಅದೇ ಅಂದರೆ 300 ಬೆಡ್ ಹಾಸ್ಪಿಟ್ಲಿಗೆ ಅದು ಸ್ಟ್ರೆಂತ್ ಏನು ಕೊಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಕ್ಲಿಯರೆನ್ಸ್ ಆಗಿ ಅದು ಅಪ್ರೂವಲ್ ಆಮೇಲೆ ಡೆಪ್ಯೂಟ್ ಮಾಡ್ತೀನಿ. ಮಾಜಿ ಸಚಿವ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಜಂಬುನಾಥ ರಸ್ತೆಯಲ್ಲಿ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆ ಹಾಗೂ ಕಾಲೇಜನ್ನ ನಿರ್ಮಿಸಿ ಎಲ್ಲಾ ಸಮುದಾಯದ 6ರಿಂದ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತಿದೆ. 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಉಚಿತ ಶಿಕ್ಷಣ ಹಾಗೂ ಸರ್ಕಾರದ ಸೌಲಭ್ಯ ಪಡೆಯಬೇಕೆಂದು ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ್ದಾರೆ. ನಮಸ್ಕಾರ, ನಾನು ಮಂಜುನಾಥ್ ಪಾಟೀಲ್, ಮೌಲಾನಾ ಆಜಾದ್ ಮಾದರಿ ಶಾಲೆ ಹಾಗೂ ಕಾಲೇಜ್ ಜಮನಾಥಹಳ್ಳಿ ಹೊಸಪೇಟೆ. ಈ ಶಾಲೆಯಲ್ಲಿ ಹಾಗೂ ಕಾಲೇಜಿನಲ್ಲಿ 6ನೇ ತರಗತಿ ಮತ್ತು ವಿಜ್ಞಾನ PCMA ಕಾಂಬಿನೇಷನ್ ಅಲ್ಲಿ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿರುತ್ತದೆ. ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿಕೊಂಡು ಪಾಠ ಮಾಡಲಾಗುತ್ತದೆ ಹಾಗೂ ಸಂಪೂರ್ಣ ಶಾಲೆಯು ಹಾಗೂ ಕಾಲೇಜು CC ಕ್ಯಾಮೆರಾ ಕಣ್ಗಾವಲಿನಲ್ಲಿರುತ್ತದೆ. ಮತ್ತೆ ವಿದ್ಯಾರ್ಥಿಗಳಿಗೆ JW ನೀಟ್ ಕೋಚಿಂಗ್ ಅನ್ನು ಫಿಸಿಕ್ಸ್ ವಾಲಾ ಅವರಿಂದ ಉಚಿತವಾಗಿ ಅಕಾಮಿಡೇಷನ್ ವಿತ್ ಕೋಚಿಂಗ್ ನೀಡಲಾಗುತ್ತದೆ. ಧನ್ಯವಾದ. ದಿನಾಂಕ 11ರಂದು ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನ ಗ್ರಾಮದಲ್ಲಿನ 14 ವರ್ಷದ ಖುಷಿ ಎಂಬ ವಿಕಲಾಂಗ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ. ಈ ಪೈಶಾಚಿಕ ಕೃತ್ಯವನ್ನ ಖಂಡಿಸಿರುವ ಹೊಸಪೇಟೆ ವಿಕಲಾಂಗ ಸಂಘಟಕರು ಕೃತ್ಯ ಎಸಗಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ಒಂದು ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಯಾವ ಸರ್ಕಾರ ಅಷ್ಟು ಅಲ್ಲದೆ ಆ ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಬಾಲಿಕೆ ವಯಸ್ಸು ಕೇವಲ 14 ವರ್ಷ. ಅದು ವಿಮಕ್ಕೆ ಸರ್ಕಾರದ ನೀತಿಗೆ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನ ಕೊಡ್ತೇವೆ. ಜೊತೆಗೆ ಈ ರಾಜ್ಯದಲ್ಲಿ ಯಾಕಂತಂದ್ರೆ ಈ ವಾರದಲ್ಲಿ ಆಗಿರ್ತಕ್ಕಂಥ ಸರಣಿ ಕೊಲೆ ಪ್ರಕರಣ ಅದು ಹಾಡಾಗ್ಲೇ ಆಗಿರ್ತಕ್ಕಂಥದ್ದು ಬಯಲು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಇಲ್ಲಿ ಪ್ರಶ್ನೆ ಮೂಡ್ತದೆ. ಯಾಕಂತಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರೆದ್ರು ಕೂಡ ಆರೋಪಿಗಳನ್ನ ಗುರುತು ಪತ್ತೆ ನಮ್ಮ ವಿಶೇಷ ಚೇತನರ ಸಂಘಟನೆ, ಅದ್ರ ಜೊತೆಗೆ ಸ್ಲಮ್ ಜನರ ಸಂಘಟನೆ, ಜೊತೆಗೆ ಅಲೆಮಾರಿಗಳ ರಾಜ್ಯಾಧ್ಯಕ್ಷರಾಗಿದ್ದಂತ ಮಾರಪ್ಪನವರು ಬಂದರೆ ಆ ಸಂಘಟನೆ ಕೂಡ ಒಕ್ಕಲಿಂದ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷ ಚೇತನರಿಗೆ ರಕ್ಷಣೆ ಇಲ್ಲ, ಅಪ್ರಾಪ್ತ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ಮೇಲೆ ಭಯದ ಆತಂಕದ ವಾತಾವರಣದಲ್ಲಿ ಇರ್ತಕ್ಕಂಥದ್ದಾಗ್ಲಿ ಅಥವಾ ತಮ್ಮ ತಾಣಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಮುಗಿ ಬಿಡ್ತಾ ಇದ್ರೆ ಇದು ಒಂದು ರೀತಿಯಲ್ಲಿ ಕಾಮುಕರ ರಾಜ್ಯ ಆಗಿ ಬದಲಾವಣೆ ಆಗ್ತದೆ. ಇದಕ್ಕೆ ಯಾವುದೇ ಒಂದು ಅವಕಾಶವನ್ನ ಸರ್ಕಾರ ಕೊಡಬಾರ್ದು. ಕಠಿಣ ಕಾನೂನು ಕ್ರಮ ಜರುಗಿಸುವ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಆ ವಿಶೇಷ ಚೇತನೆ ಬಾಲಕಿ ಚುರುಕುಗೊಳಿಸಿ ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಠಿಣ ಕಾನೂನು ಶಿಕ್ಷೆ
ಓಕೆ. ಇತ್ತೀಚೆಗೆ ಏನು ರಾಮನಗರ ಬಿಡದಿಯ ಒಂದು ಭದ್ರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ವಿಕಲಚೇತನ ಒಂದು ಹುಡುಗಿ ಮೇಲೆ ಒಂದು ಅತ್ಯಾಚಾರ ಇದಾಗಿದೆ. ಆ ಒಂದು ಅತ್ಯಾಚಾರವನ್ನು ಖಂಡಿಸಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ಎಲ್ಲ ನಮ್ಮ ಸಮಾನ ವಯಸ್ಕರ ಒಂದೇನು ವೇದಿಕೆ ಇದೆಯಲ್ಲ, ಸಂಘಟನೆಗಳ ವೇದಿಕೆ ಮುಖಾಂತರ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ. ನಾವು ಇಷ್ಟೇ ಕೇಳ್ತಾ ಇರೋದು, ಇವತ್ತು ಏನು ಆ ಹುಡುಗಿ ಮೇಲೆ ಒಂದು ಅತ್ಯಾಚಾರ ಆಗಿ ಒಂದು ಕೊಲೆ ನಡೆದಿದೆ, ಆ ಒಂದು ಏನು ಅತ್ಯಾಚಾರ ಮಾಡಿದಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾಕಂದಪ್ಪ ಅಂತಂದರೆ ಇವತ್ತು ನಮ್ಮಲ್ಲಿ ನಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಹೆಂಗಾಗಿದೆ ಅಂತಂದರೆ, ನಾವು ಏನೇ ಶಿಕ್ಷೆ ಮಾಡಿದಪ್ಪ ಅಂದರೆ ನಮಗೆ ಶಿಕ್ಷೆ ಆಗಬೇಕಂತಪ್ಪ ಅಂದರೆ 15-20 ವರ್ಷ ಬೇಕಾಗತ್ತೆ. ಇಂಥ ಒಂದು ಕಾನೂನು ವ್ಯವಸ್ಥೆ ಇರೋದ್ರಿಂದ ಇವತ್ತೇನು ತಪ್ಪು ಮಾಡಲಿಕ್ಕೆ ಯಾರು ಕೂಡ ಒಂದು ಹಿಂಜರಿತಿಲ್ಲ. ಹಾಗಾಗಿ ನಾವೇನು ಕೇಳ್ಕೊಳ್ತಿದ್ದೆ ಅಂದರೆ, ಆದಷ್ಟು ಬೇಗನೆ ಆ ಒಂದು ಅತ್ಯಾಚಾರಿಗಳನ್ನ ಮತ್ತು ಕೊಲೆಗಡಕರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ, ಇನ್ನು ಮುಂದೆ ಕೂಡ ಏನಾದರೂ ಇದೇ ರೀತಿಯಾಗಿ ವಿಳಂಬ ಮಾಡಿದ್ದಪ್ಪ ಅಂದರೆ ನಾವು ಹಂತವಾದಂಥ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮನವಿ ಕೊಡುವ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿಗಳಿಗೂ ಮತ್ತು ಅಂಗವಿಕಲರ ಮೇಲೆ ಕೂಡ ಆದಂಥ ದೌರ್ಜನ್ಯಗಳನ್ನು ಸರ್ಕಾರ ಸಂಪೂರ್ಣವಾಗಿ ಆ ಕೇಸುಗಳನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾಯಿದೆ ಈ ರಾಜ್ಯ ಸರ್ಕಾರ ಬಂಧುಗಳೇ. ಹಾಗಾಗಿ ಇವತ್ತು ಮೊನ್ನೆ ತಾನೇ ರಾಮನಗರಲ್ಲಿ ಕೂಡ ಒಂದು ಅಂಗವಿಕಲರ ಹೆಣ್ಣುಮಗಳು, ಬಾಯಿಲ್ದ ಹೆಣ್ಣುಮಗಳನ್ನು ದುಷ್ಕರ್ಮಿಗಳು ಕರ್ಕೊಂಡೋಗಿ ಅಮಾನವೀಯವಾಗಿ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರೈಲ್ವೆ ಗೇಟ್ ಅಂತ ಬಿಸಾಡಿರೋದು ಈ ರಾಜ್ಯಕ್ಕೆಲ್ಲ ಗೊತ್ತಿದೆ. ಈ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ DK ಶಿವಕುಮಾರ್ ಅವರು ಕೂಡ ಗೊತ್ತಿದೆ. ಅವತ್ತು ಅಲ್ಲೇ ನಮ್ಮ ಅಲೆಮಾರಿಗಳು ಮತ್ತು ಅಂಗವಿಕಲರ ಸಂಘಟನೆಗಳು, ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಸಾಕಷ್ಟು ರಾಮನಗರ ಮತ್ತು ಬಿಡದಿಯಲ್ಲಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಬಂಧುಗಳೇ. ಆದರೆ ಇವತ್ತಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇವತ್ತಿಗೆ 5-6 ದಿವಸ ಆದರೆ ಸುತ್ತ ಅತ್ಯಾಚಾರ ಮಾಡಿದಂಥ ಕೊಲೆಗಡಿಗರನ್ನು ಇದುವರೆಗೆ ಕೈಯಲ್ಲೂ ಬಂಧಿಸಿಲ್ಲ ಈ ರಾಜ್ಯ ಸರ್ಕಾರ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಆ ಒಂದು ಹುಡುಗಿನೇ ಅಲ್ಲ ಇವತ್ತು ಅತ್ಯಾಚಾರ ಆಗಿರೋದು. ಕಳೆದ 4-5 ತಿಂಗಳಿಂದ ಒಂದು ಸುಮಾರು ಅಂದರೆ ಕಳೆದ ತಿಂಗಳು ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸಿಂಧಿ ಆಯ್ಲಕ್ಕೆ ಹೋದಂಥ ಹುಡುಗದಂಗ ಹೆಣ್ಮಕ್ಳು ಅಲೆಮಾರಿ ಹೆಣ್ಮಕ್ಕಳನ್ನು 19 ವರ್ಷ 16 ವರ್ಷ ಹುಡುಗಿಯರನ್ನು ಅತ್ಯಾಚಾರ ಮಾಡಿ ರೇಪ್ ಅಂಡ್ ಮರ್ಡರ್ ಮಾಡಿ ಅವ್ರನ್ನನ್ನು ಕೆರೆಯಲ್ಲಿ ಹಾಕಿದಂಥ ಉದಾಹರಣೆಗಳಿದೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನಡೆದಂಥ ಕಾರ್ಯಕ್ರಮ ಅದನ್ನು ನೋಡಿ ನಾವು ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕೂಡ ಹೋರಾಟಗಳನ್ನು ಮಾಡಿದ್ವಿ. ಇದುವರೆಗಾಯಿತು, ಅಲ್ಲಿ ಕೂಡ ಬಂಧಿಸಿಲ್ಲ. ಹಾಗಾಗಿ ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಿಂಧಿಯಾ ಅಂತ ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದ್ರು, ಅಲ್ಲಿನೂ ಸಿಗಲಿಲ್ಲ. ರಾಯಚೂರಲ್ಲಿ ಕೂಡ ನಡೀಲಿಲ್ಲ. ಅದೇ ಉದಾಹರಣೆ ಇಟ್ಕೊಂಡು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಕೂಡ ಈ ಅಲೆಮಾರಿ ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ರೆ ಇವರಿಂದ ಯಾರು ಇಲ್ಲ ಎಂಬ ಒಂದು ಉದ್ದೇಶ ಇಟ್ಕೊಂಡು ಈ ರಾಜ್ಯ ಸರ್ಕಾರ ಮಾಡ್ತಿದ್ದೋ ಗೊತ್ತಿಲ್ಲ. ಇಲ್ಲ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಹದಗೆಟ್ಟಿದೆ ಅಂತ ನಾವು ಇವತ್ತು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಧ್ವನಿ ಇಲ್ಲದ ಬಾಯಿಲ್ದ ಹೆಣ್ಣುಮಕ್ಕಳನ್ನು ಆ ಹುಡುಗಿನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಇವತ್ತು 5-6 ದಿವಸ ಆದರೂ ಸುತ್ತ ಇವತ್ತು ಸಾಕಷ್ಟು ಹೋರಾಟಗಳು ಆದರೂ ಸುತ್ತ ಈ ರಾಜ್ಯ ಸರ್ಕಾರ ಬಂಧಿಸಿಲ್ಲ. ಅದು ನಮ್ಮ ದುರಾದೃಷ್ಟ. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಮಾನ್ಯ IG ಇರ್ಬೋದು, DC ಇರ್ಬೋದು, SP ಇರ್ಬೋದು, ರಾಮನಗರದಲ್ಲಿ ಕೂಡಲೇ ಅವ್ರನ್ನ ಬಂಧಿಸಬೇಕು. ಆ ಬಾಯಿಲ್ದ ಧ್ವನಿ ಇಲ್ದ ಹೆಣ್ಮಗಳ ಅತ್ಯಾಚಾರ ಮಾಡಿದಂಥ ಅವ್ರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ತಕ್ಕ ಪರಿಹಾರಗಳು ಕೊಡಬೇಕು ಆ ಕುಟುಂಬಗಳಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಬಂಧುಗಳು. ಇವತ್ತು ಈ ಒಂದು ಘಟನೆ ಏನು ನಡೆದಿದೆ ಇದು ದೊಡ್ಡ ದುರಂತ. ಯಾಕಂತಂದರೆ ಇವತ್ತು ಅಂಗವಿಕಲರನ್ನೇ ಬಿಡಲಾರ್ದಂಥ ಕಾಮಕರು ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ಅವರಂಥ ಪಾಪಿಗಳು ಯಾರೂ ಇಲ್ಲ ಅಂತ ನನಗೆ ಅನಿಸ್ತದೆ. ಇಲ್ಲಿವರೆಗೆ ಅವ್ರನ್ನ ಕೂಡ ಪತ್ತೆ ಹತ್ತಲಾರ್ದಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಇವತ್ತು ಅವ್ರ ಮೇಲೆ ನಮಗೆ ಒಂದು ಬೇಸರ ಸಂಗತಿ ಆಗಿದೆ. ಇಲ್ಲಿವರೆಗೆ ನೋಡ್ರಿ, ಶ್ರೀಮಂತ ಮಕ್ಕಳಾಗಿದ್ದರೆ ಒಂದು ದಿವಸ ಕೂಡ ಏನು ಅವಶ್ಯಕತೆ ಇಲ್ಲ, 24 ಗಂಟೆ ಒಳಗಾಗಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಆಗ್ತಿತ್ತು. ಇವತ್ತು ಬಡತನದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರೋದ್ರಿಂದಲೇ ಇಲ್ಲಿವರೆಗೆ ಅವರು ಯಾವುದೇ ಕ್ರಮ ಕೂಡ ವಹಿಸದಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಾಮೂಲು ಜನಗಳಿಗೆ ಆಗ್ತಕ್ಕಂಥ ಈ ಅನ್ಯಾಯನ ಈ ಹೋಮ್ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟ್ಲಿ ಇದನ್ನು ತಕ್ಷಣವೇ ಅದನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ರೆ ಇಲ್ಲಿಗೆ ಚೆನ್ನಾಗಿರ್ತದೆ. ಇಲ್ಲದೆ ಹೋದರೆ ಉಗ್ರವಾದಂಥ ಹೋರಾಟ ನಾವು ಈ ಸ್ಲಮ್ ಜನರು ಇದಕ್ಕೆ ನಾವು ಸಪೋರ್ಟ್ ಮಾಡಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ,
ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ ಶಿಕ್ಷೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿರುವ ವಿಕಲಾಂಗ ಸಂಘಟಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.